ಅಥ ಸನ್ಯಾಸಯೋಗೋ ನಾಮ ಪಂಚಮೋऽಧ್ಯಾಯಃ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನ ಮೂರನೇ ಅಧ್ಯಾಯ ಎಲ್ಲ ಕೇಳಿದ್ಮೇಲೆ ಹೇಳ್ತಾ ಇದ್ದಾನೆ, ಸನ್ಯಾಸಂ ಕರ್ಮಣಾಂ ಕೃಷ್ಣ, ಕರ್ಮದ ಸನ್ಯಾಸವನ್ನು ನೀನು ಹೊಗಳ್ತಾ ಇದ್ದೀಯಾ, ಅದೇ ಸಮಯದಲ್ಲಿ ಪುನರ್ಯೋಗಂ ಚ ಶಂಸಸಿ, ಕರ್ಮಯೋಗವನ್ನು ಹೊಗಳ್ತಾ ಇದ್ದೀಯಾ. ಆದ್ರಿಂದ ಎರಡನ್ನ ಹೊಗಳಿದಾಗ ನಮಗೆ ಸಾಮಾನ್ಯವಾಗಿ ಕನ್ಫ್ಯೂಷನ್ ಆಗುತ್ತೆ. ಯಾವ್ದಾದ್ರೂ ಅದ್ರಲ್ಲಿ ಒಂದು ಒಳ್ಳೆಯದು ತಗೋಬೇಕು ಅನ್ನೋದು ಮನುಷ್ಯನ ಸ್ವಭಾವ. ಅದು ಎರಡೂ ಚೆನ್ನಾಗಿದೆ, ಆದ್ರೆ ಇರೋದ್ರಲ್ಲಿ ಇನ್ನ ಎರಡರಲ್ಲಿ ಒಳ್ಳೆ ಚೆನ್ನಾಗಿರೋದು ಯಾವುದು, ಅದನ್ನು ತಗೊಳ್ಳೋಣ ಅಂತ ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಶ್ರೀಕೃಷ್ಣನ ಕೇಳ್ತಾ ಇದ್ದಾನೆ. ಕರ್ಮಗಳ ಸನ್ಯಾಸ ಚೆನ್ನಾಗಿದೆ, ಅದು ಕರ್ಮಯೋಗ ಅದು ಚೆನ್ನಾಗಿದೆ, ನನಗೆ ಎರಡರಲ್ಲಿ ಯಾವ್ದಾದ್ರು ಒಂದು, ಯತ್ಶ್ರೇಯ ಏತಯೋರ್ ಏಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ, ನಿಶ್ಚಯವಾಗಿ ನನಗೆ ಎರಡು ಚಾಯ್ಸ್ ನನಗೆ ಕೊಡ್ಬೇಡ, ನನ್ನ ಕೈಲಿ ಆಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ, ನೀನೇ ಸುನಿಶ್ಚಿತಂ ಕರೆಕ್ಟ್ ನೀನೇ ಹೇಳ್ಬಿಡು, ಹೀಗೆ ಮಾಡು ಅನ್ನೋ ಹಾಗೆ ಮಾಡ್ಬಿಡ್ತೀನಿ ಅಂತ ಅರ್ಜುನ ಕೃಷ್ಣನನ್ನ ಕೇಳ್ತಾ ಇದ್ದಾನೆ. ಯತ್ ಶ್ರೇಯ ಏತಯೋರ್ ಏಕಂ, ನಾನು ಕರ್ಮವನ್ನು ಸನ್ಯಾಸ ಮಾಡಬೇಕು ಅಂತ ಹೇಳ್ತೀಯಾ, ಈಗಲೇ ಯುದ್ಧವನ್ನು ಬಿಟ್ಟು ಸನ್ಯಾಸಿಯಾಗಿ ಹೋಗ್ತೀನಿ. ಇಲ್ಲ ಕರ್ಮ ಯೋಗವನ್ನು ಮಾಡು ಅಂತ ಹೇಳ್ತೀಯಾ, ಈಗಲೇ ಬೈಲು ಬಾಣ ತಗೊಂಡು ಯುದ್ಧ ಶುರು ಮಾಡ್ತೀನಿ. ನನಗೆ ಯಾವುದರಿಂದ ಶ್ರೇಯಸ್ಸಾಗುತ್ತೆ ಅದು ಒಂದನ್ನು ನನಗೆ ನಿಶ್ಚಿತವಾಗಿ, ಸುನಿಶ್ಚಿತಂ ಅಂದ್ರೆ ಸಂಶಯವೇ ಬರಬಾರ್ದು, ಆ ರೀತಿಯಲ್ಲಿ ಹೇಳೋದೇ ಸುನಿಶ್ಚಿತ. ಸುಮ್ಮನೆ ನಾವು ಮಾತಾಡಿದಾಗ ಏನಾಗುತ್ತೆ, ಇನ್ನ ಕನ್ಫ್ಯೂಷನ್ಗಳು ಜಾಸ್ತಿ ಆಗುತ್ತೆ. ಆ ರೀತಿ ಮಾಡೋದಕ್ಕೆ ಬದಲು ಸುನಿಶ್ಚಿತಂ ಅಂದ್ರೆ ಸಂಶಯವೇ ಬರದ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳು ಅಂತ ಕೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ ನೀನ್ ಹೇಳಿದ್ದು ಸರಿ, ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸ್ಕರಃ ಉಭೌ, ನೀನ್ ಹೇಳಿದ್ದು ಸರಿ, ಕರ್ಮಗಳನ್ನ ಸನ್ಯಾಸ ಮಾಡುವುದು, ಕರ್ಮಯೋಗವನ್ನ ಮಾಡುವುದು ಎರಡೂ ಒಳ್ಳೆಯದು, ಅದರಲ್ಲೇನೋ ಅನುಮಾನವೇ ಇಲ್ಲ. ಎರಡು ನಿಶ್ರೇಯಸ್ಕರ, ಶ್ರೇಯಸ್ ಅಂದ್ರೆ ಮನುಷ್ಯನಿಗೆ ಜ್ಞಾನವನ್ನು ಪಡೆಯಲು ಮತ್ತು ಆ ಜ್ಞಾನದ ಮೂಲಕವಾಗಿ ಮೋಕ್ಷವನ್ನು ಹೊಂದಲು ಯಾವುದು ಕಾರಣವಾಗುತ್ತೋ ಅದು ನಿಶ್ರೇಯಸ್ಕರ. ಶ್ರೇಯಸ್ ಅಂದ್ರೆ ಯಾವುದು ನಮ್ಮನ್ನು ಸಂಸಾರದಲ್ಲಿ ಕೂಡ ಹಾಕುತ್ತೋ ಅದು ಶ್ರೇಯಸ್ಸು. ನಿಶ್ರೇಯಸ್ ಅಂದ್ರೆ ಯಾವುದು ನಮ್ಮ ಸಂಸಾರದಲ್ಲಿ ಕೂಡಿ ಹಾಕದೆ ಜ್ಞಾನವನ್ನು ಪಡೆಯಲು ಮತ್ತು ಅದರ ಮೂಲಕವಾಗಿ ಮೋಕ್ಷವನ್ನು ಹೊಂದಲು ಯಾವ್ದು ಕಾರಣ ಆಗುತ್ತೋ ಅದು ನಿಶ್ರೇಯಸ್ಸು. ಸೊ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸ್ಕರ ಉಭೌ, ನೀನು ಕರ್ಮ ಸನ್ಯಾಸವನ್ನು ಮಾಡು, ಅದರಿಂದಾನೂ ನಿನಗೆ ಜ್ಞಾನ ಸಿಗುತ್ತೆ, ಕರ್ಮಯೋಗ ಮಾಡು, ಅದರಿಂದಾನೂ ನಿನಗೆ ಜ್ಞಾನ ಸಿಗುತ್ತೆ, ಎರಡರಿಂದಾನೂ ಮುಕ್ತಿ ಸಿಗುತ್ತೆ. ಆದ್ರಿಂದ ಇವೆರಡರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ತಯೋಸ್ತು, ಈ ಎರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗೋ ವಿಶಿಷ್ಯತೆ, ಎರಡೂ ಚೆನ್ನಾಗಿದೆ, ಆದರೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗದಲ್ಲಿ ಅನೇಕ ರೀತಿಯ ವಿಶೇಷ ಲಕ್ಷಣಗಳಿಂದ ಕೂಡಿ ಉತ್ತಮವಾಗಿದೆ, ಬೆಸ್ಟ್. ಆದ್ರಿಂದ ನೀನು ಕರ್ಮಯೋಗವನ್ನು ಮಾಡು, ಅದು ನನ್ನ ಅಭಿಪ್ರಾಯ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಕರ್ಮ ಸನ್ಯಾಸನೂ ಮಾಡ್ಬೋದು, ಕರ್ಮಯೋಗವನ್ನು ಮಾಡ್ಬೋದು. ಕರ್ಮ ಸನ್ಯಾಸ ಮಾಡೋದು ಅಂದ್ರೇನು, ಗೃಹಸ್ಥ ಧರ್ಮವನ್ನು ಬಿಟ್ಟು ಸನ್ಯಾಸಿ ಆಗೋದು, ಅಥವಾ ಗೃಹಸ್ಥನಾಗಿದ್ದುಕೊಂಡೇ ಕರ್ಮಯೋಗವನ್ನು ಮಾಡೋದು. ಇಬ್ಬರಿಗೂ ಜ್ಞಾನ ಸಿಗುತ್ತೆ, ಇಬ್ಬರಿಗೂ ಮೋಕ್ಷ ಸಿಗುತ್ತೆ. ಆದರೆ ಇವರು ಶ್ರೀಕೃಷ್ಣನ ಅಭಿಪ್ರಾಯದಲ್ಲಿ ಕರ್ಮಯೋಗ ಅಂದ್ರೆ ಗೃಹಸ್ಥನಾಗಿದ್ದುಕೊಂಡೇ ಜ್ಞಾನವನ್ನು ಸಂಪಾದನೆ ಮಾಡೋದು, ವರ್ಣಾಶ್ರಮ ಧರ್ಮಗಳಿಂದ ಕೂಡಿ ಅದರಿಂದಲೇ ಜ್ಞಾನ ಸಂಪಾದನೆ ಮಾಡೋದು ಅತ್ಯಂತ ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ
ಸುಖಂ ಬಂಧಾತ್ ಪ್ರಮುಚ್ಯತೆ. ಈಗ ಕರ್ಮ ಸನ್ಯಾಸವನ್ನ ಮಾಡಿದವನು ಸನ್ಯಾಸಿ ಅಂತ ಕಾವಿ ಬಟ್ಟೆ ಹಾಕೊಂಡು ಸಾಧನೆಗಳಲ್ಲಿ ತೊಡಗಿರೋದನ್ನ ನಾವು ನೋಡ್ತಾ ಇರ್ತೀವಿ. ಅವರು ಕೂಡ ಅನೇಕ ರೀತಿಯಲ್ಲಿ ಮನಸ್ಸು ಕ್ಷೋಭೆಗೊಳ್ಳೋ ಚಾನ್ಸಸ್ ಇರುತ್ತೆ, ಅವ್ರಿಗೆ ಅವಕಾಶಗಳಿರುತ್ತೆ. ಆದ್ರಿಂದ ಅವರು ಕೂಡ ಅದನ್ನ ತಿದ್ದುಕೊಂಡು ತಪಸ್ಸುಗಳನ್ನು ಮಾಡಿಕೊಂಡು ಮಾಡ್ತಾ ಇರ್ತಾರೆ. ಆದರೆ ಈ ಒಂದು ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡೇನೆ ಯಾರು ಒಂದು ಈ ಕರ್ಮ ಯೋಗವನ್ನ ಮಾಡ್ತಾ ಇರ್ತಾರೆ. ಕರ್ಮಯೋಗ ಅಂದ್ರೆ ನಾನು ನನ್ನದು ಎಂದು ಬಿಟ್ಟು, ಫಲವನ್ನ ಬಿಟ್ಟು ಕರ್ತವ್ಯ ದೃಷ್ಟಿಯಿಂದ ಕರ್ಮವನ್ನ ಮಾಡುವುದೇ ಕರ್ಮಯೋಗ. ಈ ಕರ್ಮಯೋಗದೇನು ಗೊತ್ತಾ, ಅವನು ನಿತ್ಯ ಸನ್ಯಾಸಿ. ಇವಾಗ ಕಾವಿ ಬಟ್ಟೆ ಹಾಕೊಂಡಿರೋ ಸನ್ಯಾಸಿಗಳಾದ್ರೂ ಕೂಡ ನಿತ್ಯ ಸನ್ಯಾಸಿಗಳಲ್ಲ. ಯಾಕೆಂದ್ರೆ ಅವರು ಕೂಡ ಒಂದೊಂದ್ಸರಿ ಭಕ್ತಾದಿಗಳು ಜಾಸ್ತಿ ಆಗ್ತಾ ಜನಗಳು ಹೊಗಳ್ತಾ ದುಡ್ಡು ಕಾಸು ಬರ್ತಾ ದಾರಿ ತಪ್ಪೋ ಅವಕಾಶಗಳು ಬೇಕಾದಷ್ಟಿರುತ್ತೆ. ಆದ್ರೆ ಈ ಗೃಹಸ್ಥನಾದವನು ಕರ್ಮವನ್ನ ಮಾಡಿಕೊಂಡೇ ಅದರಲ್ಲೇ ಏನ್ ಮಾಡ್ಬೇಕು, ಅವನು ನಿತ್ಯ ಸನ್ಯಾಸಿ ಆಗ್ಬೋದು. ಅವನು ಅಂದ್ರೆ ಸನ್ಯಾಸಿಗಳಿಗಿಂತ ಶ್ರೇಷ್ಠನಾದವನಾಗ್ಬೋದು. ಅವನು ಹೇಗೆ? ನ ದ್ವೇಷ್ಟಿ ನ ಕಾಂಕ್ಷತಿ. ಗೃಹಸ್ಥ ಧರ್ಮದಲ್ಲಿರುವಾಗ ನ ದ್ವೇಷ್ಟತಿ, ಯಾರನ್ನು ಕೂಡ ದ್ವೇಷ ಮಾಡಬಾರ್ದು. ಯಾರನ್ನು ಅಂದ್ರೆ ಯಾವುದು? ಸುಖವನ್ನಾಗಲಿ ದುಃಖವನ್ನಾಗಲಿ ದ್ವೇಷ ಮಾಡಬಾರ್ದು. ಸುಖ ಬಂದ್ರೆ ಸಂತೋಷ, ದುಃಖ ಬಂದರೂ ಕೂಡ ಸಂತೋಷವೇ. ಅವನ್ನ ದ್ವೇಷಿಸೋದಕ್ಕೆ ಹೋಗಬಾರ್ದು. ನ ಕಾಂಕ್ಷತಿ, ಸುಖವನ್ನಾಗಲಿ ದುಃಖವನ್ನಾಗಲಿ ಬಯಸಲೂಬಾರದು. ಅಂದ್ರೆ ಸುಖ ಮತ್ತು ದುಃಖಗಳನ್ನು ಬಯಸಲೂಬಾರದು. ಬಯಸದೇ ಯಾವ್ದಾದ್ರು ಬಂದಾಗ ಅದನ್ನ ದ್ವೇಷನೂ ಮಾಡಬಾರ್ದು. ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ಬೇಕು. ನಿರ್ದ್ವಂದ್ವೋ ಹಿ, ನಿರ್ದ್ವಂದ್ವ ಅಂದ್ರೆ ಸುಖ ದುಃಖ ಜನನ ಮರಣ ಲಾಭ ನಷ್ಟ ಇವೆಲ್ಲ ದ್ವಂದ್ವಗಳಿಗೂ. ದ್ವಂದ್ವ ಅಂದ್ರೆ ಎರಡೆರಡು ಇರುತ್ತೆ. ಇವಾಗ ಸುಖದ ಜೊತೆಗೆ ದುಃಖ ಇರುತ್ತೆ, ದುಃಖದ ಜೊತೆಗೆ ಸುಖ ಇರುತ್ತೆ, ಜನನ ಜೊತೆಗೆ ಮರಣ ಇರುತ್ತೆ, ಮರಣದ ಜೊತೆಗೆ ಜನನ ಇರುತ್ತೆ, ಲಾಭದ ಜೊತೆಗೆ ನಷ್ಟ ಇರುತ್ತೆ, ನಷ್ಟದ ಜೊತೆಗೆ ಲಾಭ ಇರುತ್ತೆ. ಇವೆರಡು ಬೇರೆ ಬೇರೆ ಮಾಡಕ್ಕಾಗಲ್ಲ. ನನಗೆ ಬರೀ ಸುಖವೇ ಸಿಗಲಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ನನಗೆ ಬರೀ ಜನನವೇ ಸಿಗಲಿ ಅಂದ್ರೂ ಸಾಧ್ಯವಿಲ್ಲ. ಬರೀ ಲಾಭನೇ ಬರ್ತಾ ಇರ್ಲಿ ಅಂದ್ರೂ ಸಾಧ್ಯವಿಲ್ಲ. ಅದರಿಂದ ಇದನ್ನ ದ್ವಂದ್ವಗಳು ಅಂತ ಕರೀತಾರೆ. ನಿರ್ದ್ವಂದ್ವೋ ಅಂದ್ರೆ ಈ ದ್ವಂದ್ವಗಳಿಂದ ಮುಕ್ತನಾಗು. ಯಾವಾಗ ಮುಕ್ತನಾಗ್ತಾನೆ? ನ ದ್ವೇಷ್ಟತಿ ನ ಕಾಂಕ್ಷತಿ. ಯಾವಾಗ ನಾವು ಬಯಸೋದು ಇಲ್ಲ, ಬಂದದ್ದನ್ನ ತೆಗೆದುಕೋತೀವಿ, ದ್ವೇಷನೂ ಮಾಡಲ್ಲ, ಅವಾಗ ನಿರ್ದ್ವಂದ್ವನಾಗ್ತೀವಿ. ಆ ದ್ವಂದ್ವಗಳನ್ನ ಮೀರಿರ್ತೀವಿ. ಮಹಾಬಾಹೋ ಅಂದ್ರೆ ಅರ್ಜುನನ ಇನ್ನೊಂದು ಹೆಸರು. ಸುಖಂ ಬಂಧಾತ್ ಪ್ರಮುಚ್ಯತೆ. ಈ ರೀತಿಯಲ್ಲಿ ಯಾರು ಇರ್ತಾರೆ ಗೃಹಸ್ಥಾಶ್ರಮದಲ್ಲಿ, ಅವರು ಸುಖವಾಗಿ ಬಂಧಾತ್ ಪ್ರಮುಚ್ಯತೆ, ಈ ಸಂಸಾರ ಬಂಧನದಿಂದ ಸುಖವಾಗಿ ಬಿಡುಗಡೆ ಹೊಂದುತ್ತಾರೆ. ಸನ್ಯಾಸಿ ಆದಂಗಾದ್ರೂ ಕಷ್ಟ, ಪಾಪ ತುಂಬಾ ಕಷ್ಟ ಪಡಬೇಕಾಗುತ್ತೆ ಅವರು. ಆದರೆ ಗೃಹಸ್ಥಾಶ್ರಮದಲ್ಲಿರೋನು ಸುಖವಾಗಿ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ. ಆ ರೀತಿ ಜ್ಞೇಯ ಸಾ ನಿತ್ಯ ಸನ್ಯಾಸಿ. ಈ ರೀತಿಯಲ್ಲಿ ಯಾರು ಗೃಹಸ್ಥಾಶ್ರಮವನ್ನು ಆಚರಣೆ ಮಾಡ್ತಾ ಇರ್ತಾರೆ, ದ್ವೇಷವನ್ನು ಮಾಡದೆ, ಕಾಂಕ್ಷತೆ ಏನನ್ನು ಬಯಸದೆ, ಬಂದದ್ದನ್ನು ಹೇಗೆ ಸ್ವೀಕರಿಸ್ಕೊಂಡು ಇರೋನು ನಿತ್ಯ ಸನ್ಯಾಸಿ. ಅಂದ್ರೆ ಅವನಿಗೆ ಚ್ಯುತಿನೇ ಬರೋದಿಲ್ಲ, ಅವನು ಸದಾ ಸನ್ಯಾಸಿ ಅಂತಾನೆ ತಿಳ್ಕೊಬೇಕು ನಾವು ಅವನ್ನ ಅಂತ ಹೇಳ್ತಾರೆ. ಸಾಂಖ್ಯಯೋಗೌ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಸಾಂಖ್ಯ ಯೋಗೋ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ. ಸಾಂಖ್ಯ ಅಂದ್ರೆ ಜ್ಞಾನ, ಸಾಂಖ್ಯ ಅಂದ್ರೆ ಜ್ಞಾನ ಅಂತ. ಸಾಂಖ್ಯ ಯೋಗ ಅಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಮಾಡತಕ್ಕಂಥ ಯೋಗ. ಈಗ ಗೃಹಸ್ಥಾಶ್ರಮವನ್ನ ಬಿಟ್ಟು ಅಥವಾ ಗೃಹಸ್ಥಾಶ್ರಮವನ್ನ ದಾಟಿಕೊಂಡು ಬಾಲ್ಯದಿಂದಲೇ ನೇರವಾಗಿ ಸನ್ಯಾಸಿಯಾಗಿ ತಪಸ್ಸಿನಲ್ಲಿ ತೊಡಗಿ ಜ್ಞಾನವನ್ನು ಸಂಪಾದನೆ ಮಾಡ್ತಾರಲ್ಲ, ಅವರನ್ನ ಸಾಂಖ್ಯರು ಅಂತ ಕರೀತಾರೆ. ಅದು ಸಾಂಖ್ಯ ಯೋಗ. ಇನ್ನು ಯೋಗ ಅಂತ ಹೇಳಿದ್ರೆ ಅದು ನಿಷ್ಕಾಮ ಕರ್ಮಯೋಗ. ನಾವು ಗೃಹಸ್ಥರಾಗಿದ್ದುಕೊಂಡೇ ನಮ್ಮ ವರ್ಣಾಶ್ರಮ ಧರ್ಮಗಳನ್ನ ಆಚರಿಸುತ್ತಾ ಜ್ಞಾನ ಸಂಪಾದನೆ ಮಾಡ್ಕೋತೀವಲ್ಲ, ಅದು ಯೋಗ. ಈ ಸಾಂಖ್ಯ ಮತ್ತು ಯೋಗ
ಇವೆರಡನ್ನು ಕೂಡ ಪೃಥಕ್ ಬಾಲಾಹ, ಏನು ತಿಳ್ಕೊಂಡಿರಲ್ವಲ್ಲ, ವಿದ್ಯೆ ಇಲ್ಲದೆ ಅವಿದ್ಯಾವಂತರು, ಅವರು ಮಾತ್ರ ಬೇರೆ ಬೇರೆ ಅಂತ ತಿಳ್ಕೊತಾರೆ. ಪೃಥಕ್ ಬಾಲಾಹ ಅಂದ್ರೆ ಇವಾಗ ಈ ಮಕ್ಕಳು, ಚಿಕ್ಕ ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ಅವ್ರು ಹೇಗೇಗೋ ಆಟ ಆಡ್ಕೊಂಡು ಕಾಲ ಕಳೀತಾ ಇರ್ತಾರೆ. ಅದೇ ರೀತಿಯಲ್ಲಿ ಕೆಲವು ಪಂಡಿತರುಗಳು ಯಾವ ಸರಿಯಾದ ವಿಷಯಗಳನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದುಕೊಳ್ಳದೆ ಏನೇನೋ ಹೇಳ್ತಾ ಇರ್ತಾರೆ, ಪ್ರವಚನಗಳನ್ನ ಕೊಡ್ತಾ ಇರ್ತಾರೆ, ಭಾಷಣಗಳನ್ನ ಮಾಡ್ತಾ ಇರ್ತಾರೆ. ಅಂತಹ ಬಾಲಾಹರು ಪ್ರವದಂತಿ, ಹೇಳ್ತಾ ಇರ್ತಾರೆ. ಏನ್ ಹೇಳ್ತಾರೆ? ನೋಡಪ್ಪ, ಸನ್ಯಾಸನೇ ಬೇರೆ, ಗೃಹಸ್ಥಾಶ್ರಮನೇ ಬೇರೆ, ಇವೆರಡು ಬೇರೆ ಬೇರೆ, ಇವೆರಡು ಬೇರೆ ಬೇರೆ ಅಂತ ಹೇಳ್ತಾ ಇರ್ತಾರೆ. ಯಾರು ಈ ರೀತಿಯಲ್ಲಿ ಪಂಡಿತರು ಹೇಳ್ತಾರಲ್ಲ, ಅವರೆಲ್ಲ ಬಾಲಕರಿಗೆ ಸಮಾನ. ಯಾಕೆಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ಎರಡೂ ಒಂದೇ, ಸನ್ಯಾಸವನ್ನ ಸ್ವೀಕಾರ ಮಾಡೋದು ಒಂದೇ, ಗೃಹಸ್ಥಾಶ್ರಮದಲ್ಲಿ ಕರ್ಮಯೋಗವನ್ನು ಮಾಡೋದು ಒಂದೇ ಅಂತ ಇದರ ಅರ್ಥ. ಏಕಂ ಅಪ್ಯಾಸ್ಥಿತಃ ಸಮ್ಯಕ್, ಗೃಹಸ್ಥಾಶ್ರಮದಲ್ಲಿ ಕರ್ಮಯೋಗವೇ ಮಾಡಲಿ ಅಥವಾ ಸನ್ಯಾಸವನ್ನು ಕಾವಿ ಬಟ್ಟೆ ಹಾಕೊಂಡು ಸನ್ಯಾಸವನ್ನು ತಗೊಂಡು ಜ್ಞಾನಯೋಗದಲ್ಲೇ ಇರಲಿ, ಎರಡರಲ್ಲಿ ಯಾವುದನ್ನಾದ್ರೂ ಸರಿ, ಒಂದನ್ನ ಸರಿಯಾಗಿ ಆಚರಿಸಿದ್ರೆ ಮೋಕ್ಷ ಸಿಕ್ಕೇ ಸಿಗುತ್ತೆ, ಜ್ಞಾನ ಪ್ರಾಪ್ತಿ ಆಗೇ ಆಗುತ್ತೆ. ಏಕಂ ಅಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ ವಿಂದತೆ ಫಲಂ. ಸನ್ಯಾಸವನ್ನು ತಗೊಂಡು ತಪಸ್ಸನ್ನ ಮಾಡಿ ಜ್ಞಾನ ಸಂಪಾದನೆ ಮಾಡೋದು, ಗೃಹಸ್ಥಾಶ್ರಮದಲ್ಲಿದ್ದು ಕರ್ಮಯೋಗವನ್ನು ಮಾಡಿ ಜ್ಞಾನ ಸಂಪಾದನೆ ಮಾಡೋದು ಎರಡು ಒಂದೇ. ಏನಕ್ಕೆ ಅಂದ್ರೆ ಅದರ ಫಲ ಮೋಕ್ಷ ಮಾತ್ರ. ಅಂದ್ರೆ ಇದು ಮಾಡಿದವನ್ಗೆ ಅದ್ರ ಫಲ ಸಿಗುತ್ತೆ, ಅದು ಮಾಡಿದವನ್ಗೆ ಇದ್ರ ಫಲವೂ ಸಿಗುತ್ತೆ, ಎರಡರ ಫಲವೂ ಇಬ್ಬರಿಗೂ ಸಿಗುತ್ತೆ. ಈ ರೀತಿಯಲ್ಲಿ ಗೃಹಸ್ಥಾಶ್ರಮವನ್ನ ಶ್ರೀಕೃಷ್ಣ ಹೊಗಳಿ ಎತ್ತಿ ಹಿಡಿತಾ ಇದ್ದಾನೆ. ಇದು ಭಗವದ್ಗೀತೆ ಹೇಳಿದ್ದೇನೆ ದ್ವಾಪರ ಯುಗದ ಕೊನೆಯಲ್ಲಿ, ಕಲಿಯುಗ ಪ್ರಾರಂಭ ಆಗುವಾಗ. ಸೊ ಕಲಿಯುಗದಲ್ಲಿ ಸನ್ಯಾಸ ಅನ್ನೋದು ಬಹಳ ಕಷ್ಟ ಈ ಕಾಲದಲ್ಲಿ. ಇದು ಕಲಿಯುಗದ ಮಹಿಮೆ. ಆದ್ರಿಂದ ಶ್ರೀಕೃಷ್ಣ ನಮ್ಗೆ ಏನಕ್ಕೆ ಉಪದೇಶ ಮಾಡಿದೆ ಅಂದ್ರೆ, ಇವಾಗ ಸನ್ಯಾಸ ಕಷ್ಟಪ್ಪ, ಇನ್ನೇನು ಎಂಡಕ್ಕೆ ಬಂದಿದೆ ದ್ವಾಪರ ಯುಗ, ಇನ್ನು ಒಂದೇ ಕಾಲಲ್ಲಿ ನಿಂತ್ಕೊಂಡಿರುತ್ತೆ ಧರ್ಮ ಕಲಿಯುಗದಲ್ಲಿ. ಆದ್ರಿಂದ ಎಲ್ಲರೂ ಕೂಡ ನೀವು ಗೃಹಸ್ಥರಾಗಿದ್ದುಕೊಂಡೇ ನೀವು ಜ್ಞಾನವನ್ನ ಹೊಂದಬಹುದು ಅಂತ ನಮ್ಗೆಲ್ಲ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಯತ್ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ, ಸನ್ಯಾಸವನ್ನು ಸ್ವೀಕರಿಸಿ ತಪಸ್ಸು ಮಾಡಿ ಜ್ಞಾನ ಸಂಪಾದನೆ ಮಾಡಿದವನಿಗೆ ಯಾವ ಸ್ಥಾನ ಸಿಗುತ್ತೆ? ಮೋಕ್ಷವೆಂಬ ಸ್ಥಾನ ಸಿಗುತ್ತೆ. ತತ್ ಯೋಗೈರಪಿ ಗಮ್ಯತೆ, ಅದೇ ಮೋಕ್ಷವೆಂಬ ಸ್ಥಾನವನ್ನ ಗೃಹಸ್ಥನಾಗಿದ್ದುಕೊಂಡು ಕರ್ಮಯೋಗ ಇದಲ್ಲಿ ಇರ್ತಾನಲ್ಲ ಅವನಿಗೂ ಸಿಗುತ್ತೆ. ಅಂದ್ರೆ ಇಬ್ಬರಿಗೂ ಒಂದೇ ಟಾರ್ಗೆಟ್. ಇವನ್ ಬೇರೆ ಕಡೆ ಹೋಗ್ತಾನೆ, ಅವನ್ ಬೇರೆ ಕಡೆ ಹೋಗ್ತಾನೆ ಅಂತ ಏನಿಲ್ಲ, ಇಬ್ಬರಿಗೂ ಕೂಡ ಗಮ್ಯ ಒಂದೇ. ತತ್ ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂಚ ಯೋಗಂಚ, ಸನ್ಯಾಸವನ್ನು ಸ್ವೀಕರಿಸಿ ತಪಸ್ಸು ಮಾಡಿ ಜ್ಞಾನ ಸಂಪಾದನೆ, ಗೃಹಸ್ಥಾಶ್ರಮದಲ್ಲಿದ್ದು ಕರ್ಮಯೋಗದಲ್ಲಿ ಮಾಡುವ ಜ್ಞಾನ ಸಂಪಾದನೆ, ಎರಡೂ ಕೂಡ ಒಂದೇ. ಯಃ ಪಶ್ಯತಿ ಸ ಪಶ್ಯತಿ. ಈ ರೀತಿಯಲ್ಲಿ ಯಾರು ತಿಳ್ಕೋತಾರೋ ಅವರು ಮಾತ್ರ ಸರಿಯಾಗಿ ತಿಳ್ಕೊಂಡಿರ್ತಾರೆ. ಇದು ಬೇರೆ ಅದು ಬೇರೆ ಅಂತ ಹೇಳ್ತಾರಲ್ಲ ಬಾಲಕರಾದ ಪಂಡಿತರು, ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ಯಾರು ಎರಡೂ ಒಂದೇ ಅಂತ ತಿಳ್ಕೋತಾರೋ ಅವರೇ ಸರಿಯಾಗಿ ತಿಳ್ಕೊಂಡಿದ್ದಾರೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಇಷ್ಟೆಲ್ಲ ಹೇಳ್ತಾ ಇರೋದಕ್ಕೆ ಕಾರಣ, ಯುದ್ಧ ಮಾಡಿಸ್ಬೇಕು ಅಂತಷ್ಟೆ. ಸನ್ಯಾಸಿ ಆಗ್ಬೇಕು ಅಂತ ಹೋಗ್ತಾ ಇರೋನ್ ಯುದ್ಧ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಕನ್ವಿನ್ಸ್ ಮಾಡ್ತಾ ಇದ್ದಾನೆ. ಎರಡೂ ಒಂದೇನಪ್ಪ, ನೀನು ಯುದ್ಧ ಮಾಡಿದ್ರು ಒಂದೇ, ಯುದ್ಧ ಬಿಟ್ಟು ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡಿದ್ರು ಒಂದೇ, ಎರಡೂ ಒಂದೇ. ಯುದ್ಧದಿಂದಾನೂ ಮೋಕ್ಷ ಸಿಗೋ ತರ ಹೇಳ್ಕೊಡ್ತೀನಿ, ಅಲ್ಲೋ ತಪಸ್ ಮಾಡಿದ್ರು ಕೂಡ ಮೋಕ್ಷ ಸಿಗೋ ತರನೇ ಹೇಳ್ಕೊಡ್ತೀನಿ. ಇದರಿಂದ ಇದು ಒಳ್ಳೇದು, ಸನ್ಯಾಸಕ್ಕಿಂತ ಕರ್ಮಯೋಗ ಒಳ್ಳೇದು, ಶ್ರೇಷ್ಠತೆ, ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೊಗಳ್ತಾ ಇದ್ದಾನೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋ ಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ.
ಸನ್ಯಾಸಸ್ತು ಮಹಾಬಾಹೋ ದುಃಖಂ ಅಪ್ತುಯಃ. ದುಃಖಂ ಅಪ್ತುಂ, ಸನ್ಯಾಸವನ್ನಲ್ಲಿ ಜ್ಞಾನವನ್ನು ಹೊಂದೋದು ಬಹಳ ಕಷ್ಟ ಅರ್ಜುನ. ಅನೇಕ ದುಃಖಗಳಿಗೆ ಕಾರಣ ಆಗುತ್ತೆ. ಸನ್ಯಾಸ ಧರ್ಮ ಅಂತ ಒಂದು ಧರ್ಮ ಇದೆ. ಆ ಧರ್ಮದಲ್ಲಿ ನೀನು 3 ಗಂಟೆಗೆ ಏಳ್ಬೇಕು, ತಣ್ಣೀರಲ್ಲೇ ಸ್ನಾನ ಮಾಡಬೇಕು, ಒಂದೊತ್ತೇ ಊಟ ಮಾಡಬೇಕು, ಜನಗಳ ಮಧ್ಯೆ ಸೇರ್ಕೊಳ್ಳುವಾಗಿಲ್ಲ, ನಿನ್ನ ಕಷ್ಟ ಸುಖ ಹೇಳ್ಕೊಳ್ಳುವಾಗಿಲ್ಲ. ಈ ರೀತಿ ಎಲ್ಲ ನಿನಗೆ ಅನೇಕ ಕಷ್ಟಗಳಿದೆಯಪ್ಪ, ಅದ್ರಲ್ಲಿ ತುಂಬಾ ದುಃಖ ಇದೆ. ಆದರೆ ಮಹಾಬಾಹೋ ದುಃಖಂ ಅಪ್ತು ಅಯೋಗತಃ, ಆದ್ರಿಂದ ನೀನು ಸನ್ಯಾಸದಲ್ಲಿ ಕೂಡ ಕರ್ಮಯೋಗವನ್ನೇ ಮಾಡಬೇಕು. ನಾನು ಎಲ್ಲವನ್ನು ಬಿಟ್ಟು ಕೂತ್ಕೋತೀನಿ ಅಂದ್ರೆ ಅದು ದುಃಖಕ್ಕೆ ಕಾರಣ ಆಗುತ್ತೆ. ಪಶುವಾದಾಗ ಊಟ ಆದ್ರೂ ಮಾಡ್ಬೇಕಾಗುತ್ತೆ, ಊಟ ಬೇಕು ಅಂದಾಗ ಯಾರತ್ತಾದ್ರೂ ಭಿಕ್ಷೆ ಆದ್ರೂ ಬೇಡಬೇಕಾಗುತ್ತೆ. ಅವ್ರು ಕೊಡದಿರ ಮುಂದಕ್ಕೆ ಹೋಗು ಅಂದ್ರೆ ಅವಾಗ ನೋವು ತಿನ್ಬೇಕಾಗುತ್ತೆ, ನೀರ್ ಕೇಳಿಸ್ಕೋಬೇಕಾಗುತ್ತೆ. ಆದ್ರಿಂದ ಅದು ದುಃಖಕ್ಕೆ ಕಾರಣ. ಸಿಗುತ್ತೆ ಅಲ್ಲೂ ಜ್ಞಾನ, ಅತ್ಯಂತ ದುಃಖಮಯವಾದದ್ದು. ಆ ಒಂದು ಸನ್ಯಾಸವನ್ನು ಕೂಡ ಕರ್ಮಯೋಗದಲ್ಲಿ ಇತ್ಕೊಂಡೇ ಮಾಡ್ಬೇಕು ನೀನು ಅಂತ ಶ್ರೀಕೃಷ್ಣ ಸನ್ಯಾಸಿಗಳಿಗೆ ಕೂಡ ಕರ್ಮಯೋಗವನ್ನೇ ಬೋಧಿಸ್ತಾ ಇದ್ದಾನೆ. ಅಯೋಗತಃ, ಕರ್ಮಯೋಗವಿಲ್ಲದೆ, ಕರ್ಮವನ್ನು ಮಾಡದೆ ಸನ್ಯಾಸವನ್ನು ಮಾಡುವುದು ಅತ್ಯಂತ ಕಷ್ಟಕರವಾದದ್ದು. ಶರೀರ ಯಾತ್ರೆಗಾಗಿಯಾದರೂ ಕರ್ಮ ಮಾಡಲೇಬೇಕಾಗುತ್ತದೆ ಅಂತ ಅಭಿಪ್ರಾಯ. ಈಗ ನಾನು ಸನ್ಯಾಸಿಯಾಗಿದ್ದೀನಿ, ಹಿಮಾಲಯದಲ್ಲಿ ಕೂತ್ಕೊಂಡಿದ್ದೀನಿ, 12 ಗಂಟೆ ಆಯ್ತು, ಹಸುವಾಯ್ತು, ನಾನು ಎದ್ದು ನಿಂತ್ಕೋಬೇಕು, ಭಿಕ್ಷಾ ಪಾತ್ರೆ ಹಿಡ್ಕೋಬೇಕು, ಅಲ್ಲಿ ಯಾರಾದ್ರೂ ಕೊಡ್ತಾರ ಅಂತ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ನಿಂತ್ಕೋಬೇಕು. ಕರ್ಮ ಮಾಡಿದಾಗೆ ಆಯ್ತಲ್ಲ. ಸಂಪೂರ್ಣವಾಗಿ ಕರ್ಮಾನ್ ಬಿಟ್ಟು ನೀನ್ ಇರಕ್ಕೆ ಆಗಲ್ವಲ್ಲಪ್ಪ ಅರ್ಜುನ. ಮತ್ತಿನ್ ಹೇಗೆ ನೀನ್ ಕರ್ಮಾನ್ ಬಿಟ್ಟು ಸನ್ಯಾಸಿ ಆಗ್ತೀಯ ಅಂತ ಹೇಳ್ತಾ ಇದೀಯಾ? ಸನ್ಯಾಸಿಯೂ ಕರ್ಮ ಮಾಡ್ಬೇಕು, ಆದ್ರಿಂದ ಕರ್ಮವನ್ನು ಬಿಡೋದು ಅನ್ನೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯೋಗಯುಕ್ತೋ ಅಂದ್ರೆ ಕರ್ಮಯೋಗದಲ್ಲಿ ನಿರತನಾದವನು, ಮುನಿಹಿ ಸನ್ಯಾಸಿಯು. ಸನ್ಯಾಸಿ ಕೂಡ ಕರ್ಮಯೋಗ ಬೋಧನೆ ಮಾಡ್ತಾ ಇದೆ, ಬರೀ ಗೃಹಸ್ಥರಿಗೆ ಅಲ್ಲ. ಸನ್ಯಾಸಿ ಆದರೂ ಕೂಡ ನಾನು ಸನ್ಯಾಸಿ, ನಾನು ಆತ್ಮಜ್ಞಾನಿ, ನನಗೆ ಮೋಕ್ಷ, ಆ ಅಭಿಮಾನವನ್ನು ಅವರೂ ಬಿಡ್ಬೇಕಾಗುತ್ತೆ. ಅದನ್ನ ಇಟ್ಕೊಂಡು ಮಾಡ್ತಾ ಇದ್ರೆ ಅವರು ತಿರ್ಗಾ ಮುಂದಿನ ಜನ್ಮದಲ್ಲಿ ಇನ್ನ ಒಳ್ಳೆ ಸನ್ಯಾಸಿ ಆಗ್ತಾನೆ, ತಿರ್ಗಾ ಅದ್ರ ಮುಂದಿನ ಜನ್ಮದಲ್ಲಿ ಇನ್ನ ಒಳ್ಳೆ ಸನ್ಯಾಸಿ ಆಗ್ತಾನೆ. ಪುನರ್ಜನ್ಮದಿಂದ ಬಂಧನೆ ಬಿಡುಗಡೆಯೇ ಇಲ್ಲಲ್ವಲ್ಲ, ಮತ್ ಪ್ರಯೋಜನ ಏನಾಯ್ತು? ಆದ್ದರಿಂದ ಯೋಗಯುಕ್ತೋ ಮುನಿಹಿ ಬ್ರಹ್ಮನ ಚಿರೇಣ ಅಧಿಗಚ್ಚತಿ, ಅಂದರೆ ಸನ್ಯಾಸಿಯೂ ಕೂಡ ಕರ್ಮಯೋಗದಲ್ಲಿ ನಿಂತ್ಕೊಂಡು ಯಾವಾಗ ಅವನು ಸನ್ಯಾಸವನ್ನ ಮಾಡ್ತಾನೆ ಆವಾಗ ಅತಿ ಶೀಘ್ರವಾಗಿ ಪರಬ್ರಹ್ಮನ ಜ್ಞಾನ ಸಿಗುತ್ತೆ, ಅಂದ್ರೆ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತೆ, ಅದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಈ ರೀತಿಯಲ್ಲಿ ಸನ್ಯಾಸಿಗಳಿಗೂ ಕೂಡ ಕರ್ಮಯೋಗ, ಗೃಹಸ್ಥರಿಗೂ ಕೂಡ ಕರ್ಮಯೋಗ, ಎಲ್ಲ ವರ್ಣದವರಿಗೂ ಕರ್ಮಯೋಗ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲರೂ ಕೂಡ ಕರ್ಮಯೋಗದಲ್ಲೇ ಇರಬೇಕು. ಹಾಗೇನೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಇವರು ಕೂಡ ಕರ್ಮಯೋಗದಲ್ಲೇ ಇರಬೇಕು. ಆದ್ರಿಂದ ಕರ್ಮಯೋಗವಿಲ್ಲದೆ ಜ್ಞಾನ ಸಂಪಾದನೆ ದುಃಖಂ ಆಪ್ತುಂ, ಅತ್ಯಂತ ದುಃಖದಿಂದ ತಗೋಬೇಕಾಗುತ್ತೆ, ಬಹಳ ಕಷ್ಟ. ಕಲಿಯುಗದಲ್ಲಂತೂ ಆಲ್ಮೋಸ್ಟ್ ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ಬೋದು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆಗಳಿದ್ರೆ ತಗೊಳ್ಳಿ. ನಮಸ್ಕಾರ ಸರ್. ಜ್ಞಾನಾರ್ಜನೆ ಅನ್ನೋದು ಈಗ ಇದು ಎಕ್ಸ್ಪೀರಿಯನ್ಸ್ ಇಂದ ಬರುವಂತಹ ಜ್ಞಾನವನ್ನ ಅಥವಾ ಬುಕ್ಗಳಿಂದ ನಾವು ಪಡ್ಕೊಳ್ಳುವಂತಹ ಜ್ಞಾನವ ಅಥವಾ ಈಗ ಕೇಳಿ ಪಡಿತಾ ಇದೀವಲ್ಲ ಆ ತರ ಜ್ಞಾನನ? ಇದಕ್ಕೆ ಜ್ಞಾನ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಏನಿದೆ? ಯಾವ ತರ ಜ್ಞಾನಾರ್ಜನೆ ಅನ್ನೋದು? ಇದು ಜ್ಞಾನ ಅಂದ್ರೆ ಅದೇ ನಾವು ಮೊದಲು ಮಾತಾಡಿದ್ವಿ ಅನ್ಸುತ್ತೆ. ಮಾತಾಡಿದ್ವಿ. ಪ್ರತ್ಯಕ್ಷ, ಅನುಮಾನ, ಆಗಮ ಮತ್ತು ಉಪಮಾನ 4 ರೀತಿಯಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ. ಇವಾಗ ಅಲ್ಲಿ ಬೆಂಕಿ ಇದೆ ಅಂತ ನೀವು ಕೇಳಿ ತಿಳ್ಕೊಂಡಿರ್ತೀರ, ಅಲ್ಲಿ ಆತ್ಮ ಇದೆ, ಅಲ್ಲಿ ಬ್ರಹ್ಮ ಇದೆ ಅಂತ ನೀವು ಕೇಳಿ ತಿಳ್ಕೊಂಡಿರ್ತೀರ, ಅದು ಶ್ರವಣದಿಂದ ಬರುವಂತಹ ಜ್ಞಾನ. ಆದರೆ ಆ ಬೆಂಕಿಯಲ್ಲಿ ಕೈ ಇಟ್ಟು ಸುಟ್ಕೋತೀವಲ್ಲ, ಅದು ಅನುಭವ. ಆದ್ದರಿಂದ ವೇದಾಂತವನ್ನ ದರ್ಶನ ಶಾಸ್ತ್ರ ಅಂತ ಕರೀತಾರೆ. ದರ್ಶನ ಶಾಸ್ತ್ರ ಅಂದ್ರೆ ಆ ಪರಬ್ರಹ್ಮವನ್ನ, ಆತ್ಮವನ್ನ
ನಾವೇ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಒಳಗಡೆ. ಅದನ್ನ ದರ್ಶನ. ಇವಾಗ ದೇವಸ್ಥಾನಕ್ಕೆ ಹೋದ್ರೆ ನಾವು ದೇವ್ರ ದರ್ಶನ ಆಯ್ತಾ ಅಂತೀವಿ. ದೇವ್ರ ದರ್ಶನ ಆಯ್ತಾ ಅಂದ್ರೆ ಅಲ್ಲಿರುವಂತ ಒಂದು ವಿಗ್ರಹ. ಆಧ್ಯಾತ್ಮಿಕ ವಾತಾವರಣ ನಮ್ಮ ಅನುಭವಕ್ಕೆ ಬಂತ ಅಂತ ಅದರ ಅರ್ಥ. ದೇವರ ವಿಗ್ರಹ, ಅದರಲ್ಲಿರೋ ಅಲಂಕಾರ, ಹೂವ ನೋಡ್ದೆ ಅಂತಲ್ಲ, ಆ ವಾತಾವರಣ ನಮ್ಮ ಅನುಭವಕ್ಕೆ ಬಂದ್ರೆ ನಮಗೆ ದೇವರ ದರ್ಶನ ಆಯ್ತು ಅಂತ. ಹಾಗೆ ಜ್ಞಾನದಿಂದ ಆತ್ಮದರ್ಶನ ನಮಗೆ ಆಗುತ್ತೆ, ಒಳಗಡೆ ಆಗುತ್ತೆ. ಅದು ಸತ್ಚಿತ್ ಆನಂದ ಸ್ವರೂಪ, ಅದು ಆನಂದ ಸ್ವರೂಪ. ನಾವು ಇಂದ್ರಿಯಗಳಿಂದ ಪಡೆಯುವಂತ ಸುಖ ಟೆಂಪರರಿ. ಎಲ್ಲಿವರೆಗೂ ನಾವು ಐಸ್ ಕ್ರೀಮ್ ತಿಂತಾ ಇರ್ತೀರಾ ಅಲ್ಲಿವರೆಗೂ ಮಾತ್ರ ಸುಖ ಇರುತ್ತೆ, ಅದನ್ನ ಬಿಸಾಕಿದ ತಕ್ಷಣ ಹೊಟ್ಟೋಗುತ್ತೆ. ಆದ್ರೆ ಆನಂದ ಅನ್ನೋದು ನಿರಂತರವಾಗಿರುತ್ತೆ. ಆನಂದತಿ ಇತಿ ಆನಂದ, ಅದು ನಂದೋದೇ ಇಲ್ಲ, ಆರೋದೇ ಇಲ್ಲ. ಆದ್ರಿಂದ ಈ ಜ್ಞಾನ ಅನ್ನೋದು ಮೆಟ್ಲಿದ್ದಾಗೆ, ಅದನ್ನ ಹೊತ್ಕೊಂಡು ಹೋಗಿ ದರ್ಶನ ಮಾಡ್ಕೋಬೇಕು. ಆತ್ಮಜ್ಞಾನವನ್ನ ನಮ್ಮ ಒಳಗೆ ತಂದ್ಕೋಬೇಕು. ಅರ್ಥ ಆಯ್ತಾ? ಇನ್ನೇನಾದ್ರು ಪ್ರಶ್ನೆ ಇದೆಯಾ? ನಮಸ್ತೆ ಗುರುಜಿ. ಹಾ, ಆಗಮ ಉಪಮಾನ ಅಂದ್ರೆ ಏನು ಗುರುಜಿ? ಯಾವುದು ಆಗಮ ಉಪಮಾನ ಅಂದ್ರೆ ಏನು? ಇದು ನಾನು ಇವಾಗ ಹೇಳ್ತಾ ಇದ್ದಿದ್ದೇನು, ಆಗಮ ಅಂದ್ರೆ ವೇದಗಳು. ಇವಾಗ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಕಣ್ಣು ಕಿವಿ ಮೂಗಿಂದ ನಾವು ನೇರವಾಗಿ ತಿಳ್ಕೊಳ್ಳುವಂಥದ್ದು ಪ್ರತ್ಯಕ್ಷ. ಕಣ್ಣು ಕಾಣಿಸ್ತಾ ಇರುತ್ತೆ, ಕಿವಿ ಕೇಳಿಸ್ತಾ ಇರುತ್ತೆ, ಮೂಗು ವಾಸನೆ ಬರ್ತಾ ಇರುತ್ತೆ, ಕೈಯಲ್ಲಿ ಮುಟ್ಟಿ ಅನುಭವ ಮಾಡ್ಕೋತಾ ಇರ್ತೀವಿ. ಇವೆಲ್ಲ ಕೂಡ ಪ್ರತ್ಯಕ್ಷ ಪ್ರಮಾಣ. ಆಗಮ ಪ್ರಮಾಣ ಅಂದ್ರೆ ದೇವರು. ಇವಾಗ ದೇವರನ್ನ ನಾವು ನೋಡಕ್ಕೂ ಆಗಲ್ಲ, ಕೇಳಕ್ಕೂ ಆಗಲ್ಲ, ಮುಟ್ಟಕ್ಕೂ ಆಗಲ್ಲ, ಮತ್ತೆ ಅವನು ಹೇಗೆ ತಿಳ್ಕೋಬೇಕು? ಆಗಮ ಪ್ರಮಾಣ. ಯಾರು ಆ ಭಗವಂತನನ್ನ ದರ್ಶನ ಮಾಡಿರ್ತಾರಲ್ಲ ಋಷಿಗಳು, ಅವರು ಈ ವೇದಗಳನ್ನ ಬರ್ದಿದ್ದಾರೆ. ಆ ವೇದಗಳನ್ನ ನಾವು ಇವಾಗ ಭಗವದ್ಗೀತೆ ಓದ್ತಾ ಇದ್ದೀವಿ, ನಮ್ಮಲ್ಲಿ ಜ್ಞಾನ ಬರ್ತಾ ಇರುತ್ತೆ. ಯಾವಾಗ ಜ್ಞಾನ ಸಂಪೂರ್ಣವಾಗಿ ಬರುತ್ತೆ, ಆ ಭಗವಂತ ನಮ್ಮಲ್ಲೇ ಪ್ರತ್ಯಕ್ಷ ಆಗಿ ನೇರವಾಗಿ ಅನುಭವಕ್ಕೆ ಬರುತ್ತೆ. ಅದು ದರ್ಶನ ಶಾಸ್ತ್ರ ಅಂತ, ಅದು ದರ್ಶನ. ಆದ್ರಿಂದ ಅದಕ್ಕೆ ಆಗಮ ಅಂತ. ಉಪಮಾನ ಅಂದ್ರೆ ಈ ಪುರಾಣಗಳಲ್ಲಿ ಕಥೆಗಳು ಹೇಳೋದು, ಕಥೆಗಳ ಮೂಲಕವಾಗಿ ತಿಳಿಸಕ್ ಪ್ರಯತ್ನ ಪಡೋದು. ಹೀಗಿದೆ, ಅದು ಹಾಗಿದೆ, ಇದು ಈ ತರ ಇರುತ್ತೆ, ಆ ತರ ಇರುತ್ತೆ ಅಂತ ಪ್ರಯತ್ನ ಪಡೋದು. ಈ ರೀತಿಯಲ್ಲಿ ಉದಾಹರಣೆಗಳ ಮೂಲಕ ಹೇಳೋದು ಪುರಾಣಗಳು. ಸೊ ಯಾರ್ಯಾರ ಶಕ್ತಿ ಎಷ್ಟೆಷ್ಟು ಇರುತ್ತೋ ಅಷ್ಟೆಷ್ಟು ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಧನ್ಯವಾದ ಗುರುಜಿ. ಹಾ. ಕರ್ಮಯೋಗದ್ದು ಕರ್ಮದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಜಿ. ತುಂಬಾ ಚೆನ್ನಾಗಿತ್ತು ಇವತ್ತಿಂದು. ಧನ್ಯವಾದ. ಧನ್ಯವಾದ. ಸರ್ ನಮಸ್ಕಾರ. ನಾನು ಇಂದ್ರ ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಅರ್ಜುನನ್ಗೆ ಯಾಕೆ ಸನ್ಯಾಸ ತಗೋಬೇಕು ಅಂತ ಮನ್ಸು ಬರುತ್ತೆ, ಅದು ಯಾಕೆ ಮನ್ಸು ಆತರ ಚೇಂಜ್ ಮಾಡ್ಕೊಳ್ತಾನೆ, ಕೃಷ್ಣ ಹತ್ರ ಕೇಳ್ಕೊಡ್ತಾನೆ, ಅದು ನನಗೆ ಸ್ವಲ್ಪ ಹೇಳ್ರಿ ಸರ್. ಏನಕ್ಕೆ ಸನ್ಯಾಸ ಬರುತ್ತೆ ಅಂದ್ರೆ, ಯುದ್ಧದಲ್ಲಿ ನಿಂತ್ಕೊಂಡು ಮತ್ತೆ ಫಸ್ಟ್ ಯುದ್ಧ ಶುರು ಆಗುತ್ತೆ, ಅವಾಗೇನು ಅವನಿಗೆ ಸನ್ಯಾಸ ಬಂದಿರಲ್ಲ. ಅವನ ಹೆಂಡತಿಯೆಲ್ಲ ಆರತಿ ಎತ್ತಾರೆ, ಜೈಘೋಷ ಮಾಡ್ತಾರೆ, ನೀನೇ ವೀರಾದಿ ವೀರ ಅಂತಾರೆ. ಅವನು ಬಿಲ್ಲು ಬಾಣ ಎತ್ಕೊಂಡು ಅತ್ಯಂತ ಉತ್ಸಾಹದಿಂದಾನೇ ಯುದ್ಧ ಭೂಮಿಗೂ ಬರ್ತಾನೆ. ಆದ್ರೆ ಶುರು ಆಗಕ್ ಮೊದ್ಲು ಯುದ್ಧ ಶ್ರೀಕೃಷ್ಣನ್ಗೆ ಹೇಳ್ತಾನೆ, ಮಧ್ಯದಲ್ಲಿ ಹೋಗಿ ಸ್ವಲ್ಪ ರಥ ನಿಲ್ಸು, ನಾನು ಯಾರ್ಯಾರ ಯುದ್ಧ ಮಾಡ್ಬೇಕು ಅವ್ರನ್ನೆಲ್ಲ ಒಂದ್ಸರಿ ನೋಡ್ಬೇಕು ಅಂತ. ಶ್ರೀಕೃಷ್ಣ ಮಾಡ್ತಾನೆ ಯುದ್ಧದ ಮಧ್ಯದಲ್ಲಿ, ಅಂದ್ರೆ ಕೌರವರು ಪಾಂಡವರು ಮಧ್ಯದಲ್ಲಿ ರಥ ನಿಲ್ಲಿಸ್ಬಿಟ್ಟು, ಅರ್ಜುನ ನೀನ್ ಯಾರ್ಯಾರ ಬಾಣ ಬಿಡ್ಬೇಕು, ಯಾರ್ಯಾರ ಸಾಯಿಸ್ಬೇಕು ಎಲ್ಲಾರನ್ನು ನೋಡಪ್ಪ ಅಂತ ತೋರಿಸ್ತಾನೆ. ಅಲ್ಲಿ ನೋಡಿದ್ರೆ ಯಾರಿದ್ದಾರೆ? ಅಂಟಮ್ಮನರು, ಇವ್ರನ್ನ ಸಾಕಿದ ಭೀಷ್ಮಾಚಾರ್ಯರು, ಗುರುಗಳು, ಸ್ನೇಹಿತರು, ತಾತಂದ್ರು, ಇವರೇ ಅರ್ಜುನನಿಗೆ ನಿಜವಾದ ಬೇಜಾರಾಗಿ ಅವಾಗ ಸನ್ಯಾಸ ಭಾವ ಬರುತ್ತೆ. ಸನ್ಯಾಸ ಬಂದಿರಲ್ಲ. ಇವಾಗ ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ. ಏನಾದ್ರು ಸತ್ತಾಗ ಸ್ಮಶಾನಕ್ಕೆ ಹೋದ್ರೆ 10 ನಿಮಿಷ ಎಲ್ಲಾರ್ಗು ವೈರಾಗ್ಯ ಬಂದ್ಬಿಡುತ್ತೆ. ಇಷ್ಟೇನ ಪ್ರಪಂಚ ಅಂತ. ಮನೆಗೆ ಬಂದ ತಕ್ಷಣ ಎಲ್ಲ ಸರಿ ಹೋಗ್ಬಿಡ್ತೀರಿ. ಅರ್ಜುನನಿಗೆ ಬಂದಿದ್ದು ಸ್ಮಶಾನ ವೈರಾಗ್ಯ, ನಿಜವಾದ ವೈರಾಗ್ಯ ಅಲ್ಲ. ಶ್ರೀಕೃಷ್ಣ ಅವನ ಕರ್ತವ್ಯದ ಕಡೆಗೆ ಕರ್ಕೊಂಡು ಹಾಗೆ ಮೊದಲನೇ ಅಧ್ಯಾಯದಲ್ಲಿ ಪೂರ್ತಿ ಅದ್ ಬರುತ್ತೆ ನೋಡ್ರಿ. 18 ಕಾರಣಗಳನ್ನ ಕೊಡ್ತಾನೆ ಅರ್ಜುನ. ಹಾಗಾಗತ್ತೆ, ಹೀಗಾಗತ್ತೆ, ವರ್ಣ ಸಂಕರ ಆಗತ್ತೆ, ಇವರೆಲ್ಲ ವಿಧೇಯರಾಗ್ತಾರೆ, ಹಂಗಾಗ್ತಾರೆ ಅಂತ 18 ಕೊಡ್ತಾನೆ ಅವನು. ಅವನ್ನೆಲ್ಲ ಕೇಳಿದ್ಮೇಲೆ, ಅವೆಲ್ಲ ಹೇಳಿದ್ಮೇಲೆ ನನಗೆ ಬೇಕಾಗಿಲ್ಲ ಯುದ್ಧ ಅಂತಾನೆ. ಆಮೇಲೆ ಶುರು ಮಾಡ್ಕೊಂತಾನೆ ಮನಸ್ಸು ಚೇಂಜ್ ಮಾಡು.
ತುಂಬಾ ಚೆನ್ನಾಗಿ. ಸ್ಮಶಾನ ವೈರಾಗ್ಯ ಅಷ್ಟೇ. ಅದು ಹ್ಮ್ ಹ್ಮ್ ಟೆಂಪರರಿಯಾಗಿ ಓಕೆ. ಬಂದಿರುತ್ತೆ, ಅದನ್ನ ತಪ್ಪಿಸ್ಬೇಕು ಅಂತ ಕೃಷ್ಣ ಇಷ್ಟೆಲ್ಲ ಹೇಳ್ತಾರೆ. ಅದೇ ಅವ್ನ ಮನಸ್ಸು ಚೇಂಜ್ ಮಾಡಕ್. ಹೌದು. ಓಕೆ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗುರೂಜಿ. ಅಷ್ಟೇ. ಓಕೆ, ಧನಲಕ್ಷ್ಮಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಗುರೂಜಿ. ನಮಸ್ತೆ. ಇದು ಜ್ಞಾನವನ್ನು ಪಡ್ಕೋಬೇಕು ಅಂತಂದ್ರೆ ಇವಾಗ ಭಗವದ್ಗೀತೆಯಲ್ಲಿ ಇರೋ ತರ ಎಲ್ಲರೂ ಫಾಲೋ ಮಾಡಿ ಅದನ್ನ ಅನುಸರಣೆ ಮಾಡೋದು, ಮತ್ತೆ ಅದ್ರ ಪ್ರಕಾರ ನಡ್ಕೊಂಡು ನಾವು ಬಂದ್ರೆ ಅದು ಜ್ಞಾನ ಸಂಪಾದನೆ ಮಾಡ್ದಂಗಾಗತ್ತಾ? ಹೌದು, ಮೊದಲು ಶ್ರವಣ, ಭಗವದ್ಗೀತೆಯನ್ನ ಕೇಳಬೇಕು. ಆಮೇಲೆ ಮನನ, ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ಏನ್ ಕೇಳಿದ್ವಿ ಅಥವಾ ಏನ್ ಓದಿದ್ವಿ ಅದನ್ನ ಮತ್ತೆ ಮತ್ತೆ ಯೋಚಿಸ್ತಾ ಇರ್ಬೇಕು. ಎರಡನೇ ಕೆಲಸ ಅದು. ಆಮೇಲೆ ನಾವು ಏನೇನ್ ಯೋಚಿಸಿ ಇದು ಸರಿ ಇದೆ ಅನ್ಸುತ್ತೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ಬೇಕು. ಅದು ನಿಧಿಧ್ಯಾಸನ. ಇಷ್ಟು ಮಾಡಿದ್ರೆ ಜ್ಞಾನ ನಮ್ಮ ಒಳಗೆ ಉತ್ಪತ್ತಿ ಆಗುತ್ತೆ, ಇನ್ನು ಆಚೆ ಕಡೆಯಿಂದ ಎಲ್ಲೂ ಬರಲ್ಲ, ನಮ್ಮೊಳಗೆ ಉತ್ಪತ್ತಿ ಆಗುತ್ತೆ. ಅವಾಗ ನಿಮಗೆ ಆತ್ಮಜ್ಞಾನ ಉಂಟಾಗುತ್ತೆ ಮತ್ತು ಆನಂದದ ಅನುಭವವನ್ನು ಆಗುತ್ತೆ. ಅದೇ ಮೋಕ್ಷ. ಅದೇ ನಾವು ಯಾವ್ದ್ರಲ್ಲೂ ಜಾಸ್ತಿ ಅಂಟಿಸ್ಕೋಬಾರ್ದು, ಅಂದ್ರೆ ಮಾಡ್ಬೇಕು ಕರ್ತವ್ಯ, ಮತ್ತೆ ಅದರಲ್ಲಿ ನಾವು ದುಃಖ ಪಡೋದು ಅಥವಾ ಅಳೋದು ಇಲ್ಲ ಎಮೋಷನಲ್ ಆಗಿರೋದು ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಗೆ ಕಳಿಸಿದ್ದಾರೆ ದೇವರು, ಇದು ಕಾರ್ಯ ಮಾಡ್ಬೇಕು, ಇದಿಷ್ಟು ಮಾಡು ನಮ್ದು ಮುಗಿಸಿ ನಾವು ಹೋಗ್ಬೇಕು ಅನ್ನೋ ಒಂದು ಜ್ಞಾನದಲ್ಲಿ ಇರ್ಬೇಕಾ ಗುರುವಿದೆ? ಹೌದು, ಖಂಡಿತ ಅಷ್ಟೇನೆ. ಅಷ್ಟನ್ನ ಪ್ರಯೋಗ ಮಾಡಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ಬಂದ್ರೆ ಒಂದಿನ ಅದು ಜ್ಞಾನ ಪ್ರಾಪ್ತಿ ಆಗುತ್ತೆ. ಆ ಭಗವಂತನ ದರ್ಶನ ಕೂಡ ಆತ ಆನಂದ ರೂಪದಿಂದ ಆಗುತ್ತೆ. ಥ್ಯಾಂಕ್ ಯು ಗುರುಜಿ. ಓಕೆ, ಧನ್ಯವಾದ. ಶ್ವೇತಾ ಮಾತಾಡಮ್ಮ. ಅಹಂಕಾರ ಮಮಕಾರಗಳನ್ನ ಬಿಟ್ಟು ಯಾವುದೇ ಇದ್ರಲ್ಲಿ ಇರ್ತೀವಿ, ಕೆಲವು ನಮ್ಗೆ ಇಷ್ಟ ಆಗುತ್ತೆ. ಇವಾಗ ಒಂದು ಮ್ಯೂಸಿಕ್ ಕೇಳ್ತೀವಿ ಅಥವಾ ಏನೋ ಒಂದು ಇಷ್ಟಪಟ್ಟಿದ್ದು ಸಿಹಿ ತಿಂತೀವಿ, ಅದನ್ನ ನಾವ್ ಅದ್ರ ಹಿಂದೆ ಹೋಗೋದಿಲ್ಲ. ಅಂದ್ರೆ ಅದೇ ಬೇಕು ಸದಾ ಅದು ಇದ್ರೇನೆ ನನಗಿರೋದು ಆ ತರ ಇರಲ್ಲ ನಮ್ಮ ಮನಸ್ಥಿತಿ. ಅದು ಮನಸ್ಸಿಗೆ ಒಂದು ಮುದ ಕೊಡುತ್ತೆ, ಅದ್ರದ್ದು ಚೌಕಟ್ಟು ಕೂಡ ನಮಗ್ ಗೊತ್ತಿರುತ್ತೆ, ಇಷ್ಟು ಮಾತ್ರ ನಮಗೆ ಚೆನ್ನಾಗಿರುತ್ತೆ, ಇದಾದ್ಮೇಲೆ ಇದು ಅತಿ ಆಗುತ್ತೆ ಅಥವಾ ಕಾಮನೆ ಕಡೆಗೆ ಹೊಟ್ಟೋಗುತ್ತೆ ಅಂತ ನಮ್ಗೆ ಅರಿವಿರುತ್ತೆ ಅದರದ್ದು. ಆ ತರ ಒಂದು ಮ್ಯೂಸಿಕ್ನೋ ಅಥವಾ ಒಂದು ತಿಂಡಿನೋ ಅಥವಾ ಯಾರ್ದೋ ಒಂದು ಸಹವಾಸನೋ ಆ ತರ ಎಂಜಾಯ್ ಮಾಡ್ತೀವಲ್ಲ, ಅದು ತಪ್ಪಲ್ಲ ಅಲ್ವಾ ಅಂತ ಕೇಳ್ಬೇಕು. ಖಂಡಿತ ತಪ್ಪಲ್ಲ ಅದು. ಏಕೆ ಅಂದ್ರೆ ಇದು ಪೂರ್ವ ಜನ್ಮದ ಸಂಸ್ಕಾರ, ನಮ್ಗೆ ಪ್ರಾರಬ್ಧ ಕರ್ಮ ಬಂದಿರುತ್ತೆ, ಅದರಿಂದ ನಾವು ಅದನ್ನ ಅನುಭವಿಸ್ತಾ ಇರ್ತೀವಿ. ಖಂಡಿತ ತಪ್ಪೇನೂ ಇಲ್ಲ, ಆದರೆ ಮತ್ತೆ ಮತ್ತೆ ಅನುಭವಿಸೋದಕ್ಕೆ ಹೋಗ್ಬೇಕು. ಇವಾಗ ಯಾವ್ದೋ ಒಂದು ಮ್ಯೂಸಿಕ್ ನ ಕೇಳ್ತೀವಿ, ಅದು ನಮ್ಗೆ ಇಷ್ಟ ಆಗತ್ತೆ, ಅದು ಕೇಳ್ತೀವಿ, ಅದನ್ನ ಬಿಟ್ಬಿಡ್ತೀವಿ ಆಮೇಲೆ ಅದನ್ನ. ಬಟ್ ಅರ್ಧ ಗಂಟೆ ನಾವು ಕೇಳಿರ್ತೀವಲ್ಲ, ಅದು ನಮ್ಗೆ ಮನ್ಸಿಗೆ ಸಮಾಧಾನ ಆಗಿರುತ್ತೆ ಅಥವಾ ಇಷ್ಟ ಆಗಿರುತ್ತೆ, ಅದನ್ನ ಅಷ್ಟ್ರ ಮಟ್ಟಿಗೆ ಅನುಭವಿಸೋದು ತಪ್ಪೇನಲ್ಲ ಅಲ್ವಾ? ಅಲ್ಲ, ಒಂದು ತುಂಬಾ ಇದಾಗಿ ಹೇಳ್ಬೇಕು ಅಂದ್ರೆ ಅದನ್ನ ಅನುಭವಿಸೋದು ತಪ್ಪೆ, ಯಾಕೆಂದ್ರೆ ಅದೊಂದು ಸಂಚಿತ ಕರ್ಮ ಆಗುತ್ತೆ. ಅದನ್ನ ಕೇಳೋದು ತಿರ್ಗಾ ನೀವು ಮುಂದಿನ ಜನ್ಮದ ಚೂರು ಹುಟ್ಬೇಕಾಗುತ್ತೆ. ಹಂಗಂತ ಹೆಂಗಿರುತ್ತೆ ಜೀವನ ಏನೋ ಒಂದು ಇಷ್ಟ ಅಂತೂ ಪಡ್ಬೇಕಲ್ವಾ ಜೀವನದಲ್ಲಿ, ಏನೂ ಇಲ್ದಲೆ ನೀರಸವಾಗಂತೂ ಬದುಕಕ್ ಸಾಧ್ಯ ಇಲ್ಲ ಅಲ್ವಾ ಅಂತ ಕೇಳಿದ್ರೆ. ನಿಮ್ಮ ಮನಸ್ಸನ್ನ ಆತ್ಮದ ಕಡೆಗೆ ತಿರುಗಿದಾಗ ಯಾವತ್ತೋ ಒಂದಿನ ತಿರುಗುತ್ತೆ. ಇವಾಗ ಸದ್ಯಕ್ಕೆ ಈ ಪ್ರಶ್ನೆ ಸರಿ, ಆತ್ಮದ ಕಡೆ ತಿರುಗಿದಾಗ ನೀರಸ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಆನಂದ, ಬೇಕಾದಷ್ಟು ಆನಂದ ಇದೆ ನಮ್ಮ ಹೃದಯದಲ್ಲಿ. ನಿಮಗೆ ದುಃಖಕ್ಕೂ ಕಾರಣ ಇಲ್ಲ, ಬೇಜಾರಿಗೂ ಕಾರಣ ಇಲ್ಲ, ಬೋರ್ಡಮ್ ಅಂತಾರಲ್ಲ ಅದಕ್ಕೂ ಕಾರಣ ಇಲ್ಲ. ನಮ್ಮ ಮನಸ್ಸು ಆತ್ಮದ ಕಡೆಗೆ ಹೋಗದೇ ಇರೋದ್ರಿಂದ ಹೊರಗಿನ ಪ್ರಪಂಚಕ್ಕೆ ಹೋಗ್ತಾ ಇದೆ ಅಷ್ಟೆ. ಅದರಿಂದ ಸಂಪೂರ್ಣವಾಗಿ ಎಳ್ಕೊಳ್ಳೋದನ್ನ ನಿಧಾನವಾಗಿ, ಅದೇ ನೀವು ಈ ಜನ್ಮದಲ್ಲೇ ಬರುತ್ತೋ ಇನ್ನು 5 ಜನ್ಮಕ್ಕೆ ಬರುತ್ತೋ ಅಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ಬೇಕು. ಮನಸ್ಸು ಒಳಗಡೆಗೆ ಎಳ್ಕೊಂಡ್ಬಿಟ್ರೆ ನಿಮಗೆ ಈಚೆ ಕಡೆ ಬರೋದೇ ಇಲ್ಲ. ಅದನ್ನೇ ಉಪರತಿ ಅಂತ ಕರೀತಾರೆ. ಉಪರಮತೆ ಚಿತ್ತಂ, ನಿನ್ನೇನೋ ಮೊನ್ನೆನೋ ಹೇಳ್ತಾ ಇದ್ದೆ. ಉಪರಮತೆ ಚಿತ್ತಂ ಅಂದ್ರೆ ಆಚೆ ಕಡೆ ಮ್ಯೂಸಿಕ್ ಆಗ್ಲಿ, ಒಳ್ಳೆ ಮಾತುಗಳಾಗ್ಲಿ, ಒಳ್ಳೆಯ ಸಹವಾಸ ಆಗ್ಲಿ, ಅದರಲ್ಲಿ ಉಪರಮತೆ ಚಿತ್ತಂ ಅಂದ್ರೆ ಅದರಲ್ಲಿ ಇರೋ ಒಂದು
ಟೇಸ್ಟ್ ಕೂಡ ಹೊಟ್ಟೋಗ್ಬಿಡುತ್ತೆ ಯೋಗಿಗೆ, ಅದೂ ಬೇಕಾಗಲ್ಲ ಅವನಿಗೆ. ಆತ್ಮಜ್ಞಾನ ಆದ ಆನಂದದಲ್ಲೇ ಇದ್ಬಿಡ್ತಾನೆ. ಹೌದೌದು, ಅದು ಆನಂದ ಬಾಹ್ಯ ನೀವು ಜಗತ್ತು ಬೇರ್ತಾನೆ ಅನ್ನೋ. ನೋಡ್ಬೇಕು. ಇವಾಗ ಯಾವ್ದೋ ಒಂದು ಇದು ಉಪನಿಷತ್ತಲ್ಲೇ ಬರುತ್ತೆ, ಆನಂದವನ್ನ ಅಳಿಯೋದು ಹೇಗೆ ಅಂದ್ಬಿಟ್ಟು ಒಂದು ಉಪನಿಷತ್ತಲ್ಲಿ ಬರುತ್ತೆ. ಮನುಷ್ಯನ ಇಂಥ ಒಂದು ಹೇಳ್ತೀನಿ, ನಾಳೆ ಹೇಳ್ತೀನಿ ಸ್ವಲ್ಪ ತಗೊಂಡು. ಆ ರೀತಿಯಲ್ಲಿ ಇವಾಗ ನಾವು ಈ ಜಗತ್ತಲ್ಲಿ ಯಾವ್ದೋ ಒಂದು ದೊಡ್ಡ ಆನಂದ ಅಂತಿದೆ ಅಂತ ಇಟ್ಕೊಳ್ಳೋಣ. 10 ಕಾರ್ ಇದೆ, 10 ಬಂಗಲೆ ಇದೆ, ಕೋಟ್ಯಾಧೀಶ್ವರ, ಆಳು ಕಾಳಿದ್ದಾರೆ, ಆರೋಗ್ಯವಾಗಿದ್ದೀನಿ, ನನ್ಗೇನು ಸಮಸ್ಯೆಯೇ ಇಲ್ಲ ಅಂತ ಮನುಷ್ಯನ ಒಂದು ಆನಂದ ₹1 ಅಂತ ಇಟ್ಕೊಳ್ಳೋಣ. ಈ ಬ್ರಹ್ಮಾನಂದ ₹1,00,00,000 ಅಂತ ಲೆಕ್ಕ ಹಾಕಿ. ಅಲೆಕ್ಸಾಂಡರ್ ಕತೆ ಬರ್ತಲ್ಲ ಗುರುಜಿ, ಅಲೆಕ್ಸಾಂಡರ್ ಇಡೀ ವಿಶ್ವವನ್ನ ಗೆದ್ಕೊಂಡ್ ಬಂದೆ ಅಂತ ಹೇಳಿದ್ರೆ, ಇಲ್ಲಿ ಸಂತ ಹೇಳ್ತಾನೆ, ನೀನ್ ವಿಶ್ವವನ್ನ ಗೆದ್ಕೊಂಡ್ಬಂದು ನಿನ್ಗೆ ಇನ್ನೂ ತೃಪ್ತಿ ಇಲ್ಲ, ನಾನು ಏನು ಗೆದ್ದಿಲ್ಲ ಆದ್ರೆ ನಾನು ಸಂತೋಷವಾಗಿದ್ದೀನಿ ಅಂತ. ಅದು ಆತ್ಮತೃಪ್ತಿ ಅನ್ನೋದು. ಆರೋಗ್ಯವಂತ ಮನುಷ್ಯ, ಅವನಿಗೆ ಜೀವನದಲ್ಲಿ ಕಷ್ಟಗಳೇ ಇಲ್ಲ, ಬೇಕಾದಷ್ಟಿದೆ, ಒಳ್ಳೆ ಹೆಂಡತಿ ಮಕ್ಕಳಿದ್ದಾರೆ, ಆಸ್ತಿ ಪಾಸ್ತಿ ಇದೆ, ಏನೋ ಒಂದು ಅನ್ಕೊಳ್ಳೋಣ ಮನಸ್ಸಲ್ಲಿ. ಅವನು ಸಂತೋಷವಾದ ಆನಂದವಾಗಿರೋ ಮನುಷ್ಯ ಭೂಲೋಕದಲ್ಲಿ, ಅವನಿಗೆ ಮಾರ್ಕ್ಸು ₹1 ಆನಂದ. ಅದು ಆದ್ರೆ ಆತ್ಮದ ಆನಂದ ₹1,00,00,000. ಆದ್ರಿಂದ ಅಲ್ಲಿಗೆ ಮನಸ್ಸನ್ನು ತಿರುಗಿಸ್ಕೊಂಡ್ಬಿಟ್ರೆ ಈ ಯಾವ ನಿಮ್ಗೆ ಸಂಗೀತವೂ ಬೇಕಾಗಲ್ಲ, ಸಾಹಿತ್ಯವೂ ಬೇಕಾಗಲ್ಲ, ಯಾರ ಸಹವಾಸವೂ ಬೇಡ, ಯಾರ ಮಾತು ಬೇಡ. ಸಂಸಾರದಲ್ಲಿ ಇರ್ಬೇಕು, ಇರ್ತೀವಿ, ಅದೇ ಕರ್ಮಯೋಗ. ಪ್ರಜಾಹಾತಿ ಯದಾ ಕಾಮ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ಯ ಉಚ್ಯತೆ. ಸ್ಥಿತಪ್ರಜ್ಞನು ಇಷ್ಟು ಕೆಲಸ ಮಾಡ್ಬೇಕು. ಪ್ರಜಾಹಾತಿ ಯದಾ ಕಾಮಾನ್, ಆ ಕಾಮನೆಗಳಲ್ಲಿ ಒಳ್ಳೆವು ಕೆಟ್ಟವು ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಎಲ್ಲವನ್ನ ಬಿಟ್ಬಿಡ್ತಾನೆ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಅಂದ್ರೆ ಒಳ್ಳೆಯದು ಕೆಟ್ಟದ್ದು ಬೇಕಾದ್ದು ಬೇಡದೇ ಇರೋದು ಎಲ್ಲಾನು. ಸರ್ವಾನ್ ಪಾರ್ಥ ಮನೋಗತಾನ್, ಮನಸ್ಸಿನಲ್ಲಿ ತಾನೇ ಹುಟ್ಟುತ್ತೆ ಕಾಮನೆಗಳು. ಸಂಗೀತ ಕೇಳಬೇಕು ಅಂದ್ರೆ ನಿಮ್ ಮನಸ್ಸಲ್ಲೇ ಹುಟ್ಟೋದು ಮೊದಲು. ಎಲ್ಲವನ್ನು ಬಿಟ್ಟು ಆತ್ಮನ್ಯೇವ ಆತ್ಮನಾ ತುಷ್ಟ, ತನ್ನ ಆತ್ಮನ ಆನಂದದಲ್ಲಿಯೇ ಇದ್ಬಿಡೋನೆ ಸ್ಥಿತಪ್ರಜ್ಞ. ಅದು ಅಲ್ಟಿಮೇಟ್ ಗೋಲು. ಇವತ್ತೇ ಆಗತ್ತೆ ಅಂತಲ್ಲ, ಆ ಕಡೆ ಹೋಗ್ತಾ ಇದ್ದೀವಿ, ಒಂದೊಂದೇ ಹೆಜ್ಜೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಗುರುಜಿ, ಎಷ್ಟು ಯಾವಾಗ ಆಗುತ್ತೋ ಅದು ಗೊತ್ತಿಲ್ಲ. ಆಗತ್ತೆ ಜನ್ಮ. ಬಟ್ ಒಳ್ಳೆ ಕೆಲಸ ಮಾಡಿ, ಒಂದು ಒಳ್ಳೆ ಸಂಗೀತ ನೀವ್ ಹೇಳ್ದಾಗೆ ಕೇಳಿದ್ವಿ, ಅದು ಪ್ರಾರಬ್ಧ ಕರ್ಮ ಮಾತ್ರ ನಿಲ್ಲಾದ್ರೆ ಸಂತೋಷ. ಸ್ವಲ್ಪ ಆಸೆ ಇಟ್ಕೊಂಡ್ರು ಕೂಡ ತಿರ್ಗಾ ಸಂಚಿತ ಆಗೋಗುತ್ತೆ, ಆಗಾಮಿ ಆಗೋಗುತ್ತೆ, ತಿರ್ಗಾ ಜನ್ಮ ಬಂದ್ಬಿಡುತ್ತೆ. ಅಲ್ಲೇ ಎಲ್ರಿಗೂ ಸಮಸ್ಯೆ ಇರೋದು ಹಾಗೆ. ಬಟ್ ತಪ್ಪೇನಿಲ್ಲ, ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಇರ್ಬೇಕು. ಎಲ್ಲಿವರೆಗೂ ಪ್ರಾರಬ್ಧ ಇರುತ್ತೋ ಅಲ್ಲಿವರೆಗೂ ಒಳ್ಳೆ ಕೆಲಸಗಳನ್ನೇ ಮಾಡ್ತಾನೆ ಇರ್ಬೇಕು, ಏನೂ ತಪ್ಪಿಲ್ಲ. ಓಕೆ, ಆಯ್ತಪ್ಪ. ಎಲ್ಲಾರ್ದು ಪ್ರಶ್ನೆಗಳು ಇನ್ಯಾರ್ದಾದ್ರೂ ಇದೆಯಾ? ಪ್ರಶ್ನೆಗಳು ಕೇಳಿದ ಹಾಗೆ ಗುರುಜಿ ಆನ್ಸರ್ಗಳು ಕೊಡ್ತಾ ಇರೋದ್ರಿಂದ ನೀವು ಪ್ರಶ್ನೆ ಇನ್ನೊಬ್ರು ಕೇಳ್ಬೇಕು ಅಂದಿದ್ ಪ್ರಶ್ನೆ ನೆನ್ನೆ ಎಲ್ಲ ಅವ್ರು ಹೇಳ್ತಾ ಇದ್ರು, ನಾವೇನೋ ಕೇಳ್ಬೇಕು ಅನ್ಕೊಂಡಿರ್ತೀವಿ, ಬೇರೆ ಕೇಳಿದಾಗ ನಮ್ಗೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ, ಪ್ರಶ್ನೆ ಇಲ್ಲ ಅಂತ ಅಪ್ಪ ಹೇಳ್ತಾರೆ. ಪೂರ್ಣಿಮಾ ನಮಸ್ತೆ ಗುರುಜಿ. ಈಗ ನಾವು ಇವತ್ತು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದೀವಿ, ನಾಳೆ ಮತ್ತೊಂದ್ಸಲ ಅದನ್ನೇ ಕೆಲಸ ಮತ್ತೆ ಮಾಡುವಂತ ಒಂದು ಮನಸ್ಸಾಗತ್ತೆ. ದಿವ್ಸ ಒಂದ್ 2-3 ದಿವಸ ಅದನ್ನೇ ಮನಸ್ಸಾಗತ್ತೆ, ಅದೇ ಮಾಡ್ತೀವಿ ಅಂದ್ರೆ ಮನಸ್ಸಾಗತ್ತೆ, ಅದಕ್ಕೆಲ್ಲ ಮಾಡ್ತೀವಿ. ಅದು ಇದು ಕರ್ಮ ಆಗತ್ತಾ? ಸಂಚಿತ ಕೂಡಿಕೋತಾ ಇದ್ದೀರಾ ನೀವು ಒಂದೊಂದೇ ಆಸೆಗಳನ್ನ. ಅದು ಒಳ್ಳೇದೇ ಇರ್ಬೋದು, ಕೆಟ್ಟದ್ದೇ ಇರ್ಬೋದು. ದಿನ ದೇವ್ರ ಪೂಜೆ ಮಾಡ್ಬೇಕಪ್ಪ, ಒಳ್ಳೆ ಹೂವು ತಂದಿಡ್ಬೇಕು, ದಿನ ಉತ್ಕಡ್ಡಿ ಪೂಜೆ ಮಾಡ್ಬೇಕು ಅನ್ಕೊಂಡ್ರೆ ಆ ಸಂಕಲ್ಪನೇ ಕರ್ಮ. ಅದು ಸಂಚಿತ ಆಗತ್ತೆ. ಆ ಪೂಜೆ ಮಾಡ್ಬೇಕು ಅಂದ್ರೆ ತಿರ್ಗಾ ಹುಟ್ಲೇಬೇಕು. ತಿರ್ಗಾ ಹುಟ್ಟುಲಿ ಅಂತ ತಪಸ್ಸಿಗೆ ಸಾಧ್ಯವೇ ಇಲ್ಲ, ಹೆಚ್ಚು ಕಡಿಮೆ ಒಂದಲ್ಲ ಒಂದು ಆಸೆಗಳು ಇದ್ದೇವೆ. ಒಳ್ಳೆ ಅಲ್ಲ, ಈ ಪೂಜೆ ಮಾಡುದು ಹೂವು ಹಾಕೋದನ್ನು ಅದನ್ನು ಸಂಚಿತ ಕರ್ಮ ಆದಂತ ಆದ್ರೆ ಯಾವ್ದು ಸಾಧ್ಯನೇ ಇಲ್ಲ ಅಂತ ಆಯ್ತಲ್ಲ. ಪುನರ್ಜನ್ಮ ಅದಕ್ಕೆ ಸಲುವಾಗಿ ಮತ್ತೆ ಮುಂದಕ್ಕೆ ಬರ್ಬೇಕಲ್ಲ. ಇಲ್ಲೇ ಬರೋದು ವಿಷಯ. ನೀವು ಹೂವ ಹಾಕ್ತಾ ಇರಿ, ಮನಸ್ಸನ್ನ ಅದ್ರಲ್ಲಿ ಕೊಡ್ಬೇಡಿ, ಮನಸ್ಸನ್ನ ಭಗವಂತನಲ್ಲಿ ಇಡ್ಬೇಕು, ಕೈಗಳು ಹೂವ ಹಾಕ್ತಾ ಇರ್ಬೇಕಷ್ಟೆ. ಇದೇ ಕರ್ಮಯೋಗ. ಬರುತ್ತೆ ಮುಂದೆ ಎಲ್ಲ ಬರ್ತಾ ಇದ್ದಾಗೂ ಅಧ್ಯಾಯಗಳ ಭಕ್ತಿ ಭಾವ ಬಂದ್ರೆ ಮಾತ್ರ ನಾವು ಹೂವು ಹಾಕುದಲ್ವಾ.
ಆ ಭಕ್ತಿ ಭಾವನೆ ಇಲ್ಲ ಅಂತ ಆದ್ರೆ ಅದೊಂದು ನಾಟಕೀಯ ಆಗೋಯ್ತು ಹೂ ಹಾಕುದಂದ್ರೆ. ಹೌದು, ಇದು ತೋರಿಕೆಗೆ ಇದು ಹಾಕೋದು. ನಾಟಕನೇ, ಇದು ಜಗವೇ ನಾಟಕ ರಂಗ. ನಾವ್ ಮಾಡ್ತಾ ಇರೋದೆಲ್ಲ ನಾಟಕನೇ. ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಟ್ರೆ ಕೈಕಾಲಗಳು ಮಾಡ್ಕೊಳ್ಳಿ, ಅವು ಏನ್ ಬೇಕೋ ಅವು ಮಾಡ್ಕೊಳ್ಳಿ. ಅವಾಗ ಮಾತ್ರ ಪುನರ್ಜನ್ಮದಿಂದ ಮುಕ್ತಿ. ನೀವು ಅತ್ಯಂತ ಶ್ರದ್ಧೆಯಿಂದ ಹೂ ಹಾಕಿದ್ರೆ ತಿರ್ಗಾ ಹೂ ಹಾಕಕ್ ಹುಟ್ಲೇಬೇಕು. ಹೌದು. ಅದು ವಿಷಯ. ಅದಕ್ಕೆ ಶ್ರೀಕೃಷ್ಣ ಮೊದಲೇ ಧರ್ಮಂಚ ಅಧರ್ಮಂಚ, ಧರ್ಮದ ಕರ್ಮಗಳು ಬಿಡ್ಬೇಕು, ಅಧರ್ಮವನ್ನು ಬಿಡು, ಧರ್ಮವನ್ನು ಬಿಡು ಅಂದ್ರೆ ಎರಡರಲ್ಲಿರುವ ಮಮಕಾರವನ್ನು ಬಿಟ್ಬಿಡು ಅಂತ. ಅದರಲ್ಲಿ ಇದಕ್ಕೋಸ್ಕರ ಮುಂದೆ 6ನೇ ಅಧ್ಯಾಯನೋ ಇದ್ರಲ್ಲೇನೋ ಎಲ್ಲೋ ಬರುತ್ತೆ. ನಾದತ್ತೆ ಕಸ್ಯಚಿತ್ನ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವಹ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನೀವು ಪೂಜೆ ಮಾಡಿ, ನಿಮ್ ಪುಣ್ಯನೂ ನಾನು ತಗೊಳಲ್ಲ. ಇನ್ನೊಬ್ರು ಯಾರ ಪಾಪ ಮಾಡ್ಲಿ, ಆ ಪಾಪನೂ ನಾನು ತಗೊಳಲ್ಲ ಅಂತ ಶ್ರೀಕೃಷ್ಣ ಹೇಳಿದಾಗ ಶಂಕರಾಚಾರ್ಯರು ಕೇಳ್ತಾರೆ, ಮತ್ತೇನಕ್ ಪೂಜೆ ಮಾಡ್ಬೇಕು, ನೀನೇನೋ ನಂಗೆ ಕೊಟ್ಟಿದ್ ಒಂದೂ ತಗೊಳಲ್ವಲ್ಲ, ಏನಕ್ಕೆ ಕೊಡ್ತಾ ಇರ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಅಜ್ಞಾನೇನ ಆವೃತಂ ಜ್ಞಾನಂ. ನೀನ್ ಕೊಡ್ತಾ ಇದೀಯಾ ಅನ್ಕೊಂಡ್ ನೀನ್ ಕೊಡ್ತಾ ಇದೀಯಾ, ನೀನೇನು ಕೊಡ್ತಾನೆ ಇಲ್ಲ. ಕೈಕಾಲುಗಳು ಕಣ್ಣುಗಳು ಪ್ರಕೃತಿ ಜೈ ಗುಣೈ ಕರ್ಮಾಣಿ ಕ್ರಿಯಾಮಣಾನಿ ಸರ್ವಶಃ. ಪ್ರಕೃತಿ ಮಾಡ್ಕೊಂಡು ಹೋಗ್ತಾ ಇದೆ ಅಷ್ಟೇ, ನೀನೇನು ಮಾಡ್ತಾ ಇಲ್ಲ. ಆ ನಾನು ಅನ್ನೋದನ್ನ ಬಿಟ್ಟು ನನ್ನ ಕಡೆಗೆ ಬಾ ಅಂತ ಹೇಳ್ತಾರೆ. ಅದು ಚೆನ್ನಾಗಿದೆ ಶ್ಲೋಕ. ಅವಾಗೆಲ್ಲ ನಿಮ್ಗೆ ಒಂದೊಂದೇ ಅರ್ಥ ಆಗುತ್ತೆ. ಇದು ಕರ್ಮಯೋಗಕ್ಕೆ ನಿಮ್ಗೆಲ್ಲ ಒಂದು ಐಡಿಯಾ ಬರ್ತಾ ಇದೆ ಅಂತ ತುಂಬಾ ಸಂತೋಷ ಆಗ್ತಾ ಇದೆ. ಇವೆಲ್ಲ ಡೌಟ್ಸ್, ಆಧ್ಯಾತ್ಮದಲ್ಲಿ ಬರೋ ಡೌಟ್ಸೇ ಇವೆಲ್ಲ. ಅದೇ ನಾವು ಧ್ಯಾನ ಮಾಡ್ತೀವಿ, ಒಂದ್ ದಿವಸ ಧ್ಯಾನ ಮಾಡಾಯ್ತು, ಮರ್ ದಿವಸ ಆ ಟೈಮ್ ಬಂದ್ಬಿಡ, ಇವನ್ ಧ್ಯಾನ ಕುತ್ಕೊಳ್ಬೇಕು, ಧ್ಯಾನ ಟೈಮ್ ಆಯ್ತು, ಅದು ನಾವು ಹೇಳ್ಕೊಂಡು ಧ್ಯಾನ ಕುತ್ಕೊಳ್ತೀವಿ. ಅದು ನಾವು ಕೃಷ್ಣಾರ್ಪಣೆ ಸರಿ, ಕೃಷ್ಣನಿಗೆ ಅರ್ಪಣೆ. ಇವತ್ತ ಧ್ಯಾನ ಪೂಜೆ ಏನೋ ಅವನಿಗೆ ಅರ್ಪಣೆ ಅಷ್ಟೇ ಹೇಳ್ಕೊಂಡು ಮಾಡಿದ್ರೆ ಕೂಡ ಅದು ನಮ್ ಸಂಚಿತ ಕರ್ಮ ಆಗತ್ತಾ? ಹೌದು, ಇವೆಲ್ಲ ಸಂಚಿತ ಕರ್ಮವೇ. ಆತ್ಮಜ್ಞಾನ ಆದ್ಮೇಲೆ ಈ ಕರ್ಮಗಳೆಲ್ಲ ಸುಟ್ಟೋಗುತ್ತೆ. ಆಮೇಲೆ ಧ್ಯಾನವೂ ಬೇಡ, ಯಾವುದೂ ಬೇಕಾಗಲ್ಲ, ಜಗತ್ತೇ ಬೇಕಾಗಲ್ಲ. ಈಗ ಆತ್ಮಜ್ಞಾನದ ಕಡೆಗೆ ಹೆಜ್ಜೆ ಇಟ್ಟಿದೀವಿ, ಇನ್ನು ಎಷ್ಟು ಜನಕ್ಕೆ ಆತ್ಮಜ್ಞಾನ ಬರ್ತಾ ಆ ನಿಟ್ಟಿನಲ್ಲಿ ತನಕ ಮಾಡ್ತಾ ಇರ್ಬೇಕು. ಬಿಡ್ಬೇಕು. ಹೌದು, ಆ ನಿಟ್ಟಿನಲ್ಲಿ ಇದೀವಿ. ಅದ್ ಯಾವಾಗ ಬರ್ತೋ ಗೊತ್ತಿಲ್ಲ, ಅಷ್ಟು ಸುಲಭ ಅಲ್ಲ. ಇನ್ನು ಈ ಬರೀ ಈ ಜನ್ಮದಲ್ಲಿ ಏನೇನ್ ಮಾಡಿದೀವೋ ಈಗ ಒಂಚೂರು ಈ ಕಡೆ ತಿರುಗಿದೀವಿ. ಈ ಜನ್ಮದಲ್ಲಿ ತನಕ ಮಾಡ್ತಾನೆ ಇರ್ಬೇಕು, ಬಿಡ್ಬಾರ್ದು. ಹೌದು, ಆಮೇಲೆ ಬಿಟ್ಬಿಟ್ರೆ ಅದು ಇಲ್ಲ, ಇದು ಅದು ಇಲ್ಲ, ಅದು ಇಲ್ಲ, ಮಾಡ್ತಾ ಇರ್ಬೇಕು. ಅದೇ ಹೇಗೂ ಅಲ್ಲ, ಹೇಗೂ 4 ಲಕ್ಷ ಜನ್ಮಗಳ ಮಾನವ ಜನ್ಮ ಇದೆಯಲ್ಲ, ಅಷ್ಟು ಪಡ್ಕೋಬೇಕಲ್ಲ. ಅದೇ ನೀವು ಸದ್ವಿನಿಯೋಗ ಆಗ್ತಾ ಇದೆ. ಈ ಜನ್ಮದಲ್ಲೇ ಆಗ್ಬೋದು, ನಾಳೆನೆ ಆಗ್ಬೋದು, ಗೊತ್ತಿಲ್ಲ. ಅದು ತೀವ್ರತೆ ಮೇಲೆ ಹೋಗುತ್ತೆ. ಮನಸ್ಸನ್ನ ಸಂಪೂರ್ಣವಾಗಿ ಈ ಒಂದು ತೆಗೆದು ಈಚೆಗೆ ಆತ್ಮದ ಕಡೆ ತಿರುಗಿಸ್ಕೊಳುತ್ತೆ ಇದ್ವೆಲ್ಲ, ಅದು ಆಗ್ಬೇಕು. ಆದಾಗ ತಾನಾಗೆ ಬಿಟ್ಟೋಗುತ್ತೆ. ಇವಾಗ ಮಾವಿನ ಮರದೊಳಗಡೆ ಹಣ್ಣುಗಳು ಹಣ್ಣಾದ್ರೆ ಅವೇ ಉದುರೋಗುತ್ತೆ, ಉದುರ್ಸೋದೇ ಬೇಕಾಗಿಲ್ಲ. ಹಾಗೆ ನಮ್ಮ ಮನಸ್ಸು ಪಕ್ವವಾದಾಗ ಅದೇ ಬಿದ್ದೋಗುತ್ತೆ. ನೀವೇನು ಮಾಡೋ ಅಷ್ಟೇ. ಆಮೇಲೆ ನಿಮ್ಗೆ ಏನೂ ಬೇಡ ಅನ್ಸುತ್ತೆ. ಬಟ್ ಬೇಡ ಅನ್ಸುತ್ತೆ ಅಂತ ಏನು ಬೇಜಾರಲ್ಲಿ ಇರಲ್ಲ, ನೀವು ಅತ್ಯಂತ ಆನಂದವಾಗಿರ್ತೀರ. ಆತ್ಮಾನಂದ. ಅವನೇ ಸುಖ ಪುರುಷ, ಅವನೇ ಯೋಗಿ, ಅವನೇ ಸನ್ಯಾಸಿ. ಹೌದೌದು, ಏನ್ ಜಗತ್ತೇ ಬೇಕಾಗಿಲ್ಲ. ಸುಖವಾಗಿರೋದಕ್ಕೆ ಆತ್ಮಜ್ಞಾನ ಹೊಂದಿದ್ರೆ ಸಾಕು. ಅದು ರುಚಿ ಸ್ವಲ್ಪ ಸಿಗಬೇಕು, ಯಾವಾಗಾದ್ರೂ ಒಂದ್ಸರಿ ಸಿಗುತ್ತೆ. ಸಿಕ್ಕಿದಾಗ ಗೊತ್ತಾಗುತ್ತೆ. ಇವೆಲ್ಲ ಬರೀ ಶ್ರವಣ, ಕೇಳ್ತಾ ಇದೀವಿ ಅಷ್ಟೇ. ಮಾವನ ಹಣ್ಣು ತಿನ್ಬೇಕಲ್ಲ, ತಿಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಧನ್ಯವಾದಗಳು.